ಮಸಾಲ ಪಡ್ಡು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪಿನ ಮಸಾಲ ಪಡ್ಡು ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು RPSL ಫ್ಯಾಮಿಲಿ. ಒಂದು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ, ಸಣ್ಣ ಅಕ್ಕಿನ. ನೀವು ರೇಷನ್ ಅಕ್ಕಿನೇ ಬಳಸ್ಬೋದು. ನನ್ನ ರೇಷನ್ ಅಕ್ಕಿ ಖಾಲಿಯಾಗಿದೆ, ಅದಕ್ಕೆ ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. 1/4 ಕಪ್ಗಿನ ಕಡಿಮೆ ಹೆಸರು ಕಾಳು ತೊಗೊಂಡಿದ್ದೀನಿ. ಅರ್ಧ ಕಪ್ಗಿನ ಕಡಿಮೆ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನು ತೊಗರಿಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನು ಮೆಂತ್ಯ, ಒಂದು 1/4 ಕಪ್ಗಿನ ಕಡಿಮೆ ಕಡಲೆಕಾಳು. ಇವೆಲ್ಲವನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಒಂದು 5 to 6 ಅವರ್ ನೆನೆಸಿಟ್ಟಿದ್ದೀನಿ ನೀರು ಹಾಕಿ. ನೋಡಿ ನೆನೆಸಿಟ್ಟಿದ್ದೀನಿ. ಇದನ್ನು ನೀಟಾಗಿ ಮತ್ತೊಂದು ಸಲ ವಾಶ್ ಮಾಡ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಎಲ್ಲವೂ ಹಾಕ್ಕೊಂಡು ರುಬ್ಕೊಬೇಕು. ಅಂದರೆ ನಾವು ದೋಸೆಗೆ ನುಣ್ಣಗೆ ರುಬ್ತೀವಿ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ರವೆ ಥರ ರುಬ್ಕೊಳ್ಳಿ. ಒಂದು 80% ಅಷ್ಟು ರುಬ್ಕೊಬೇಕು. ಈ ಥರ ಎಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ರುಬ್ಕೊತಾ ಇದ್ದೀನಿ. ಇದು ನಾನು ಮಾರ್ನಿಂಗ್ ಟಿಫನ್ಗೆ ಮಾಡ್ತಾಯಿದ್ದೀನಿ. ನೈಟು ರುಬ್ಬಿಟ್ಕೊತಾ ಇದ್ದೀನಿ. ಈ ಥರ ರವೆ ಥರ ರುಬ್ಕೊಬೇಕು. ಬೆಳಗ್ಗೆ ನಾನು ಇದಕ್ಕೆ ಹದ ಮಾಡ್ತಾಯಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಇದನ್ನು ನಾನು ರುಬ್ಕೊತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಇದಕ್ಕೆ ಇನ್ನೊಂದು ಚೂರು ರುಬ್ಕೊಬೇಕು. ಇದನ್ನು ನೀವು ನೀರು ಹಾಕ್ಕೊಂಡಾದರೂ ರುಬ್ಕೊಬೋದು ಒಂಚೂರು. ನಾನಿಲ್ಲಿ ಹಾಗೆ ರುಬ್ಕೊಂಡಿದ್ದೀನಿ. ಹಿಟ್ಟು ರುಬ್ಬಿಟ್ಟಿದ್ವಲ್ಲ, ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಇದು ಮಸಾಲನ. ಇದ್ರ ಜೊತೆಗೆ ನಾನು ಒಂದು 2 ಮೀಡಿಯಮ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 1/4 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ. ಅದು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಅರ್ಧದಿಂದ 3/4 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲವೂ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗಿದ್ದು ಯಾರೋ ಕೇಳಿದ್ರು, ನಿಮ್ಮ ಥರ ಪಡ್ಡು ಬರ್ತಾಯಿಲ್ಲ ಟೇಸ್ಟಾಗಿ ಅಂತ, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಈ ಥರ ಗಟ್ಟಿ ಇದ್ದರೆ ಸ್ವಲ್ಪ ನೋಡಿ, ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಕೂಡ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಗಟ್ಟಿ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಅದಕ್ಕಿರಬೇಕು ಹಿಟ್ಟು. ಈ ಥರ ನೋಡಿ, ಈ ಹದದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಪಡ್ಡು. ತುಂಬ ತೆಳ್ಳಗೂ ಮಾಡ್ಕೊಂಬಿಡಿ, ತುಂಬ ಗಟ್ಟಿಗೂ ಮಾಡ್ಕೊಂಬಿಡಿ, ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಪಡ್ಡಿನ ತವ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಬಿಸಿಯಾಗಿದೆ, ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿರೋ ಹಿಟ್ಟನ್ನು ಒಯ್ತಾ ಇದ್ದೀನಿ. ನೋಡಿ ಎಲ್ಲದಕ್ಕೂ ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಹಂಗೆ ಫ್ರೈ ಮಾಡಿ. ಅದಾದಮೇಲೆ ನಾನು ಇಲ್ಲಿ ತಿರುಗಿಸಿ ಹಾಕ್ತಾಯಿದ್ದೀನಿ. ಎಲ್ಲ ಒಂದೊಂದನ್ನೇ ತಿರುಗಿಸಿ ಹಾಕ್ತಾಯಿರಿ. ನೋಡಿ, ಕೆಲವರು ಕ್ರಿಸ್ಪಿಯಾಗಿ ಬೇಕು ಇದಕ್ಕಿನ ಅಂದರೆ ಇನ್ನೊಂದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಗೋಲ್ಡನ್ ಕಲರು. ನೋಡಿ ಈ ಥರ
ನೋಡಿ ಇದನ್ನು ಚಟ್ನಿ ಜೊತೆಗೆ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.